ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುಡ್ ಮಾರ್ನಿಂಗ್. ಸೊ ನನ್ನ ಮಗಳದು ಬರ್ತ್ಡೇ ವ್ಲಾಗ್ ಇದು. ಅವಳದು ಬರ್ಡೇ ಇತ್ತು, ಹಾಗಾಗಿ ನಾನು ಲೀವ್ ಹಾಕಿದ್ದೆ. ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದರು. ಯಾರಾದರೂ ಒಬ್ಬರು ಲೀವ್ ಹಾಕಲೇಬೇಕಿತ್ತು ಪ್ರಿಪ್ರೇಷನ್ ಎಲ್ಲ ಮಾಡೋಕ್ಕೆ ಅಂತ. ಸೊ ನಮಗೆ ಅವಳು ಖುಷಿನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಮಕ್ಕಳಿಗೆ ಬರ್ತ್ಡೇ ಅಂದರೆ ಏನೋ ಸ್ಪೆಷಲ್, ಅವರಿಗೆ ಫುಲ್ ಡೇ ಎಲ್ಲ ಖುಷಿ ಖುಷಿ. ಸೊ ನಾವು ಅವ್ರಿಗೋಸ್ಕರ ಮಾಡಬೇಕು ಸ್ವಲ್ಪ ಟೈಮ್ ಅಂತ ನಾನು ಲೀವ್ ಹಾಕಿದ್ದೆ. ಮನೆಯಲ್ಲೇ ಇದ್ದೆ, ಅಮ್ಮನೂ ಇದ್ದರು. ಸೊ ಹಾಗಾಗಿ ಅಮ್ಮ ಎಲ್ಲ ಹೋಳಿಗೆ ಎಲ್ಲ ಮಾಡ್ತಾಯಿದ್ರು. ಸ್ವೀಟ್ ಅಂತ ಅವಳಿಗೆ ಇಷ್ಟ, ಒಬ್ಬಟ್ಟು ತುಂಬ ಇಷ್ಟ. ನಮ್ಮ ಕಡೆ ಎಲ್ಲ ಹೋಳಿಗೆ ಅಂತ ಕರೀತಾರೆ, ಈ ಕಡೆ ಬೆಂಗಳೂರು ಸೈಡೆಲ್ಲ ಒಬ್ಬಟ್ಟು ಅಂತ ಕರೀತಾರೆ. ಅದನ್ನೆಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ಹಪ್ಪಳ, ಸಂಡಿಗೆ ಮತ್ತು ಬಜ್ಜಿ ಎಲ್ಲನೂ ಪ್ರಿಪ್ರೇಷನ್ ಮಾಡಿದ್ವಿ. ಚೆನ್ನಾಗಿ ಮಾಡಿದ್ರು ಅಮ್ಮ, ಸಖತ್ ಟೇಸ್ಟಿಯಾಗಿತ್ತು. ಅವರು ಎಲ್ಲ ಕಿಚನಲ್ಲಿ ನೋಡ್ಕೊಳ್ತಾಯಿದ್ರು. ನನಗೆ ಕೇಕ್ ಆರ್ಡರು, ಸ್ವಲ್ಪ ಮನೆಯಲ್ಲಿ ಸಿಂಪಲಾಗಿ ಡೆಕೋರೇಷನ್ ಮಾಡಬೇಕಿತ್ತು, ಹಾಗಾಗಿ ನಾನು ಅದನ್ನೆಲ್ಲ ಮಾಡ್ಕೊಳ್ತಾಯಿದ್ದೆ. ಹೋಗಿ ಕೇಕೆಲ್ಲ ಆರ್ಡರ್ ಕೊಟ್ಟು ಬಂದು ಮನೆಯಲ್ಲಿರೋ ಕೆಲಸನೂ, ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟು, ಕೆಲವು ಇರೋ ಬರೋ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತು ನನ್ನ ಮಗಳನ್ನ ಸ್ಕೂಲನ್ನು ಕರೆಯೋಕ್ಕೆ ಹೋದೆ. ಸೊ ಇವಳಿಗೆ ಗ್ರ್ಯಾಂಡ್ ಡ್ರೆಸ್ ಅಂದರೆ ಇಷ್ಟನೇ ಆಗೋದಿಲ್ಲ. ಎಷ್ಟೊಂದು ಮನೇಲಿ ಗ್ರ್ಯಾಂಡ್ ಡ್ರೆಸ್ವಿ ಯಾವುದೂ ಹಾಕ್ಕೊಳ್ಳಲ್ಲ ಅವಳು. ಹಾಗಾಗಿ ಸಿಂಪಲ್ ಡ್ರೆಸ್ಸಸ್ ಸ್ಕೂಲಿಗೆ ಹಾಕ್ಕೊಂಡು ಹೋಗಿದ್ಲು, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮನೆಗೆ ಬಂದು ಇಬ್ಬರು ಗರಂ ಗರಂ ಹೋಳ್ಗೆ ಮತ್ತು ಅದ್ರ ಜೊತೆ ತುಪ್ಪನ ತಿಂದುಬಿಟ್ವಿ. ಸೊ ಮನೆಯಲ್ಲೇ ಮಾಡಿರೋ ತುಪ್ಪ ಇರುತ್ತೆ, ತುಂಬ ಚೆನ್ನಾಗಿತ್ತು ಹೋಳಿಗೆ ಜೊತೆ. ಆಂಟಿ ಅಂಕಲ್ ಪಕ್ಕದ ಮನೆಯವರು, ಬಟ್ ಅವರು ನಮಗೆಲ್ಲ ಹೆಲ್ಪ್ ಮಾಡಿದ್ರು ತುಂಬ ನನಗೆ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ. ಅವರೇ ಎಲ್ಲ ಬಲೂನೆಲ್ಲ ಊಬಿ ಕೊಡ್ತಾಯಿದ್ರು ನನಗೆ, ಹಾಗಾಗಿ ನನಗೇನು ಬೇಜಾರಾಗಲಿಲ್ಲ. ಸೊ ಆಂಟಿ ಅಂಕಲ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ರು. ನಾನು ಹೋಗಿ, ನಮ್ಮ ಹಸ್ಬೆಂಡ್ ಬಂದರು, ನಾವಿಬ್ಬರು ಹೋಗಿ ಕೇಕೆಲ್ಲ ತೊಗೊಂಡು ಬಂದು, ಸಮನ್ವಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತುಂಬ ಹ್ಯಾಪಿಯಾಗಿದ್ಲು ಸಮನ್ವಿ ನೋಡಿ, ನಮಗೂ ತುಂಬ ಖುಷಿಯಾಗಿತ್ತು. ಸೊ ಇದೇ ನೋಡಿ, ನಾವು ಒಂದು ಸ್ವಲ್ಪ ಟೈಮ್ ಎಫರ್ಟ್ಸ್ ಕೊಟ್ಟರೆ ಮಕ್ಕಳ ಖುಷಿ ಆಗಿಬಿಡುತ್ತೆ. ಅಯ್ಯೋ ಎಲ್ಲಿ ಮಾಡೋಣ ಬಿಡಪ್ಪ ಅಂದರೆ ಮಕ್ಕಳಿಗೆ ಸ್ವಲ್ಪ ಬೇಜಾರು. ಹಾಗಾಗಿ ಅವ್ರ ಖುಷಿಗೋಸ್ಕರ ಇಬ್ಬರದು ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಮಾಡಿದ್ವಿ. ಅವರೆಲ್ಲ ಹೋದ್ಮೇಲೆ ನನಗೆ ಟಯರ್ಡು ಅಂತ ನಮ್ಮ ಹಸ್ಬೆಂಡ್ ಸ್ವಲ್ಪ ರೈಸ್ ಎಲ್ಲ ಫ್ರೈ ಮಾಡಿಕೊಟ್ರು ಊಟ ಮಾಡೋಕ್ಕೆ. ತಿಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್.